ಪ್ರೋಟೀನ್ ತಿನ್ನೋ ಹೆಸರಲ್ಲಿ ನೀವು ಈ 3 ಊಟನ ತುಂಬಾ ತಿಂತಾ ಇದ್ದೀರಾ, ಅದಕ್ಕೆ ನೀವಿನ್ನ ತುಂಬಾ ದಪ್ಪ ಇರೋದು, ನಿಮ್ ಬೊಜ್ಜಿನ ಕರಿತಾ ಇಲ್ಲ. ಈ ಫುಡ್ಸ್ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರೂ ಡೈಲಿ ಕನ್ನಡದಲ್ಲಿ ಟಿಪ್ಸ್ ಬೇಕು ಅಂತಂದ್ರೆ ನನ್ನ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಮೊದಲನೇದಾಗಿ ತುಂಬಾ ಕಾಮನ್ ಆಗ್ಬಿಟ್ಟಿದೆ ಪ್ರೋಟೀನ್ ಬಾಸ್. ಒಂದು ಬಾರಲ್ಲಿ ನಿಮ್ಗೆ 250 ಇಂದ 350 ಕ್ಯಾಲರಿ ಸಿಗ್ತಾ ಇದೆ. ಇದರಲ್ಲಿ ನಿಮ್ಗೆ ಸಿಗ್ತಾ ಇರೋದು ಬರೀ 15 ರಿಂದ 20 ಗ್ರಾಮ್ ಪ್ರೋಟೀನ್ ಅಷ್ಟೇ. ಇದರಲ್ಲಿ ಪ್ರೋಟೀನ್ ಗಿಂತ ಕಾರ್ಬ್ಸ್ ಮತ್ತೆ ಶುಗರ್ ತುಂಬಾ ಜಾಸ್ತಿ ಇದೆ, ಅದಕ್ಕೆ ನಿಮ್ ಬೊಜ್ಜು ಕರಿತಾ ಇಲ್ಲ. ಎರಡನೇದಾಗಿ ಯೋಗರ್ಟ್ಸ್. ಗ್ರೀಕ್ ಯೋಗರ್ಟ್ ನಿಮಗೆ ಒಳ್ಳೇದೇ, ಅದರಿಂದ ನಿಮಗೆ ಒಳ್ಳೆ ಪ್ರೋಟೀನ್ ಸಿಗ್ತಾ ಇದೆ, ನಿಮ್ ಗಟ್ಟಿಗೂ ಒಳ್ಳೇದು. ಆದ್ರೆ ಫ್ಲೇವರ್ಡ್ ಯೋಗರ್ಟ್ಸ್ ನ ಅವಾಯ್ಡ್ ಮಾಡಿ. ಫ್ಲೇವರ್ ಅನ್ನೋ ಹೆಸರಲ್ಲಿ ಇದರಲ್ಲಿ ತುಂಬಾ ಸಕ್ಕರೆ ಹಾಕಿರ್ತಾರೆ, ಪ್ರೋಟೀನು ಕಮ್ಮಿ ಇರುತ್ತೆ. ಕೊನೆದಾಗಿ ಇನ್ನ ಎಷ್ಟೊಂದು ಜನ ಚೂಸ್ ಮಾಡ್ತಾರೆ ಪೀನಟ್ ಬಟರ್. 1 ಟೇಬಲ್ ಸ್ಪೂನ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ 200 ಕ್ಯಾಲರಿ ಸಿಗ್ತಾ ಇದೆ. ಅದರಲ್ಲಿ ನಿಮಗೆ ಸಿಗ್ತಾ ಇರೋದು ಬರೀ 7 ಇಲ್ಲ 8 ಗ್ರಾಮ್ ಆಫ್ ಪ್ರೋಟೀನ್ ಅಷ್ಟೇ. ಇದರಲ್ಲಿ ಮತ್ತೆ ಶುಗರ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ. ನಿಮಗೆ ಪೀನಟ್ ಬಟರ್ ತಿನ್ನೋ ಬದಲು ಪೀನಟ್ ನ ಸಪರೇಟ್ ಆಗಿ ತಿನ್ಬಿಡಿ, ಬಟರ್ ನ ಸಪರೇಟ್ ಹಾಕೊಂಬಿಡಿ, ಅದೇ ಇನ್ನ ಬೆಸ್ಟ್. ನಾನು ಮಾತಾಡಿರೋ ಎಲ್ಲ ಐಟಮ್ಸ್ ನ ನೀವು ಸ್ನಾಕ್ಸ್ ಆಗಿ ಸ್ವಲ್ಪ ಅವಾಗವಾಗ ಉಪಯೋಗಿಸಿದ್ರೆ, ಅವಾಗವಾಗ ತಿಂದ್ರೆ ಫ್ಯಾಟ್ ಲಾಸ್ ಮಾಡಬಹುದು. ಇದೇನಾದ್ರೂ ನಿಮ್ದು ಪ್ಲೇನ್ ಪ್ರೋಟೀನ್ ಸೋರ್ಸ್ ಆಗಿದ್ರೆ ಅವಾಗ ನೀವು ದಪ್ಪ ಆಗ್ತೀರಾ, ಪ್ರೋಟೀನ್ ಬರ್ತಾ ಇಲ್ಲ. ಒಳ್ಳೆ ಪ್ರೋಟೀನ್ ಫುಡ್ಸ್ ನ ಹೆಂಗ್ ಕಂಡುಹಿಡಿಬೇಕು ಅಂತ ನಿಮ್ಗೊಂದು ಸೀಕ್ರೆಟ್ ಫಾರ್ಮುಲಾ ಕೊಡ್ತೀನಿ. ಕಮೆಂಟ್ಸ್ ಅಲ್ಲಿ ಪ್ರೋಟೀನ್ ಅಂತ ಕಮೆಂಟ್ ಮಾಡಿ ನಿಮ್ಗೆ ಕಳಿಸ್ತೀನಿ ಅದನ್ನ ನಾನು.